SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬಾ ಪವರ್ಫುಲ್ ಆಗಿ ಬರ್ತಿದ್ದೀರಿ. August 7th ತಮ್ಮ ಸಿನಿಮಾ ಬಗ್ಗೆ ತಮಗೆ ನಿರೀಕ್ಷೆ ಇದೆ? ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನಾನಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬ ಒಂದು ಪಿಲ್ಲರ್ ಥರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗಬೇಕು, ಲಾಸ್ಟ್ ಮಂತ್ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡಬೇಕಂತ. ಇವತ್ತು ಅವ್ರು ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಆ್ಯಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಟ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ಮ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನನಗೆ ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟಿಂದಾನೇ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ. ಆ್ಯಂಡ್ ನನ್ನ ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು. ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ಲರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಆಮೇಲೆ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ. ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು. ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲಿ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ like your daughter over here. So ನಂದು ದಿಶಾನಿ. ಸೊ ದಿಶಾನಿ ಥರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ಥರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮಗೆ ಒಂದು ಸೂಪರ್ ಹೀರೋ ಅಂದರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತೊಗೊಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬ ಮೂವೀಸಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ಥರ ಮಕ್ಕಳಿಗೆ ಕೂಡ ಮೂವೀಸ್ ಬರಬೇಕು. ಅವ್ರ ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡಬೇಕು, ಖುಷಿ ಪಟ್ಟು ಬರಬೇಕು ಅಂತ ಒಂದು ಇರಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. So I feel that this emotional disbalance is happening because of so many things that they're watching online on their phone, which is inappropriate our ಏಜ್ಗೆ, ಅದು ತಕ್ಕಂಥ ಏಜ್ಗೆ ಅಲ್ಲ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬೋದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ಮದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ಥರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರಲ್ಲಿ ಕಟ್ ಸಿಗಲಿಲ್ಲ, ಒಂದು ಮ್ಯೂಟು ಮಾಡಲಿಲ್ಲ, ಒಂದು ಕಟ್ಟಿರಲಿಲ್ಲ. ಸೊ ನಾವು ಹೇಗೆ ಕಲಿಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬ ಖುಷಿ ಆಗ್ತಿದೆ.
ಅದ್ರ ಜೊತೆಲಿ ನನ್ನ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡಿರೆಕ್ಷನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡಿರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಆ್ಯಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್. ಸೊ ನೀವು ನೋಡಿದ್ದೀರಾ ಪ್ರತಿಯೊಂದು ಫ್ರೇಮು ಒಂದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ಥರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರಿಗೂ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಆನ್ ದ ಸ್ಟೇಜ್ whoever I've worked with in this film. ನಮ್ಮ ಎಡಿಟೆಡ್ ಇಂದ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ 4th or 5th ಫಿಲ್ಮ್. ಸೊ ಹೀ ಈಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಆ್ಯಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ಫಿಲ್ಮ್, ಹೋಪ್ಫುಲಿ ಆಯುಷ್ದು ಫಿಲ್ಮು ಈ ವರ್ಷನೂ ಬರುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ಅ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬ ಖುಷಿ ಆಗ್ತಿದೆ ತಾಯಿಯಾಗಿ. ಆ್ಯಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತುಂಬ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸಲ್ಲಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಕಮಿಂಗ್ ನಿಯರ್ ಇಂಡಿಪೆಂಡೆನ್ಸ್ ಡೇ. ಸೊ ವಿಶಿಂಗ್ ಯು ಆಲ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಪ್ರಿಯಾಂಕಾ ಮೇಡಮ್, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು 50th ಮೂವಿಗೆ. ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ. ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ. ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನನಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ. ಮಾಡ್ತೀನಿ ನಾನು ಇದನ್ನು ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವ್ರಿಗೆ ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ಕತೆನೂ ತುಂಬ ಚೆನ್ನಾಗಾಯಿತು, ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಸಪೋರ್ಟಿವ್ ಆಗಿ. ಅವ್ರ ಬೆನ್ನ ಹಿಂದೆ ತುಂಬ ಜನ ಇದ್ದಾರೆ, ಈಗಲೂ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೌಶಿಕ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ. ತುಂಬ ಒಳ್ಳೆ ಆ್ಯಕ್ಟರ್ ಅವನು ಕೂಡ. ಈ ಸಿನಿಮಾ ಒಂದು ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ಒಂದು ತಂಡದ ಸಹಾಯ ಮುಖ್ಯ ಅಂತ ಆಗುತ್ತಲ್ವಾ. ಹಾಗೆ ಇದು ತುಂಬ ಒಳ್ಳೆ ತಂಡ ಕಟ್ಟಿ ಅದನ್ನು ತಾಳ್ಮೆಯಿಂದ ಬೆಳೆಸ್ಕೊಂಡು ಹೋಗಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದೀವಿ ಎಲ್ಲರೂ ಈ ಸಿನಿಮಾಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ. ಅದು ನಿಮ್ಮೆಲ್ಲರ ಮೂಲಕ ಆಗಬೇಕು. ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಸಿನಿಮಾದ ಮೇಲೆ ಎಷ್ಟಿರುತ್ತೋ ಆದಷ್ಟು ಬೇಗ ಅದು ಜನಕ್ಕೆ ರೀಚ್ ಆಗುತ್ತೆ. ನಾವೆಲ್ಲ ಏನೇ ಹೇಳ್ಕೋಬೋದು, ಆದರೆ ನಿಮ್ಮಗಳ ಪವರ್ ತುಂಬಾ ಮುಖ್ಯ. ಪ್ರೊಡ್ಯೂಸರ್ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮದವರು ಅಷ್ಟೇ ಮುಖ್ಯ ಆಗ್ತೀರಾ ಸಿನಿಮಾನ ಜನಕ್ಕೆ ಮುಟ್ಸೋದಕ್ಕೆ, ಗೆಲ್ಲಿಸೋದಕ್ಕೆ. ದಯಮಾಡಿ ಇದರಲ್ಲಿ ನಮ್ಮ ಸಾಥ್ ಕೊಡಿ. ನಿಮಗೆ ನಿರಾಶೆ ಆಗೋದಿಲ್ಲ, ನಿಮಗೆ ಬೇಜಾರು ಆಗೋದಿಲ್ಲ. ಒಳ್ಳೆ ಸಿನಿಮಾ ನಾವು ಪ್ರೋತ್ಸಾಹ ಮಾಡಿದ್ದೀವಿ ಅನ್ನೋ ಖುಷಿ, ನಂಬಿಕೆ ನಿಮಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರುಣಾ ಬಾಲರಾಜ್ ಮೇಡಮ್, ಧನ್ಯವಾದಗಳು. ಬೇಕಾದ್ರೆ ಎಲ್ಲರೂ ಸೆನ್ಸರ್ ಮಾಡ್ಬೇಕಾದ್ರೆ ನನಗೆ ಕರೆದ್ರು ಹೊರಗಡೆ. ನನಗೆ ಭಯ ಆಗಿತ್ತು ಏನು ಕಟ್ ಮಾಡ್ತಾರೆ. ಬಟ್ ಅವರು ಒಂದು 2 ಪೇಜ್ ಲೀಸ್ಟ್ ಮಾಡ್ಕೊಂಡಿದ್ರು. ಕೇಳಿದ್ರು ಯಾರು ಡೈಲಾಗ್ ಬರೆದ್ರು ಎಜುಕೇಷನ್ ಅಂತ. ನಾನು ಆ್ಯಕ್ಚುಲಿ PUC ಓದಿರೋದು, ಅದು ಇಂಗ್ಲೀಷ್ ಸ್ವಲ್ಪ ಕಡಿಮೆನೇ. ಆದರೆ ಅವರು ಪೇಜ್ ಆ ಡೈಲಾಗ್ನ ಓದಬೇಕಾದ್ರೆ ಕೇಳಿದ್ರು, ಈ ಡೈಲಾಗ್ ನೀನು ಬರೋದು ಹೌದು ಅಂತಂದೆ. ಅಂದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಎಲ್ಲೂ ಕಟ್ ಮಾಡಿಲ್ಲ. ಯಾಕೆಂದರೆ ಇಂಥ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆಲ್ಲ ಇದೆ. ಒಂದು ಪದನೂ ಕೂಡ ಒಂದು ಮಿಸ್ಟೇಕ್ ಆಗ್ತಾನೆ ಪರಿಪೂರ್ಣವಾಗಿ ನನಗೆ ಗೊತ್ತಿರೋದನ್ನು ನಾನು ನೀಟಾಗಿ ಬರೆದಿದ್ದೆ. ಬಟ್ ಇಲ್ಲೊಂದು ಕಡೆ ಕಥೆನ ಕೇಳಿದ್ರು, ಒಂದು ಅರ್ಧ ಗಂಟೆ ಇಡೀ ಡೈಲಾಗ್ ಇರ್ಬೋದು, ಕತೆ ಇರ್ಬೋದು, ಪ್ರತಿಯೊಂದು ಹೇಳಿದ್ರು. ಆದರೆ ಒಂದೇ ಒಂದು ಮಿಸ್ಟೇಕ್ ಆಗಿತ್ತು. ಅಂದರೆ ನೀನು ಕತೆ ಮಾಡಿದೆ, ಇಷ್ಟು ನೀಟಾಗಿ ಮಾಡಬೇಡ, ಒಂದು ಡ್ರಗ್ಸ್ ಬಗ್ಗೆ ಒಂದೇನು ಕರೆಕ್ಟಾಗಿ ಹೇಳಿ ಬರೆದಿದೆ, ಅದನ್ನು ನೀವು ಇಷ್ಟು ಮಾಡಿಬಿಟ್ಟು ಅಂತ ಅದನ್ನು ಕರೆಕ್ಷನ್ ಹೇಳಿದ್ರು. ನಾನು ಹೇಳೋದು ಇಷ್ಟ, ಪ್ರಾಮಾಣಿಕವಾಗಿ ನನಗೆ ಗೊತ್ತಿರೋ ಸಿನಿಮಾ. ನಾನೊಬ್ಬ ಹಳ್ಳಿ ರೈತನ ಮಗ, ಇವಾಗಲೂ ಅಷ್ಟೇ.
ಇಲ್ಲಾಂದ್ರೆ ಕೆಲಸ ಹೋಗಿ ಊರಿಗೆ ಕೆಲಸ ಮಾಡ್ತೀನಿ, ಭತ್ತ ಎಲ್ಲ ಬೆಳಿತೀವಿ. ಆದರೆ ಏನಪ್ಪ ಅಂದರೆ ಈ ಸಿನಿಮಾದಲ್ಲಿ ನಮ್ಮ ಪ್ರಾಮಿಕ್ ನೀವೇನು ನೋಡಿರ್ತೀರ ಅದು ಸಾರ್ ಆ್ಯಕ್ಚುಲಿ ಒಂದು ಸಂಸ್ಬೇಕು, ಇವ್ರಿಗೆ ಕಥೆನೇ ಹೇಳಿಲ್ಲ ಇದುವರೆಗೂ. ಆದರೆ ಅವ್ರ ಪೋರ್ಸನ್ ಮಾತ್ರ ಹೇಳ್ತೀನಿ. ಹಾಗಾಗಿ ಅವ್ರು ಕೇಳಿದ್ರು ನಮ್ಗೆ ಇವಾಗ ಕಥೆನೇ ಹೇಳಿಲ್ಲ, ನಿನ್ನ ಏನು ಮಾತಾಡಿ ಅಂತ. ಅವ್ರ ಪರ್ಸನ್ ಇದೆ ಬಟ್ ಕತೆ ಹೇಳಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಸರ್ ಇಲ್ಲಿ ಇನ್ನೊಂದು ರಿಕ್ವೆಸ್ಟು, ಈ ಸಿನಿಮಾದಲ್ಲಿ 3 ಥಾಟ್ ವೆರಿ ಇಂಪಾರ್ಟೆಂಟ್ ಸರ್. ಈ ಜಗತ್ತಲ್ಲಿ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಬೇಕು, ಒಂದು ಡಾಕ್ಟರ್ ಆಗಬೇಕು ಅಂತಂದರೆ, ಒಬ್ಬ ಲಾಯರ್ ಆಗಬೇಕು, ಎಲ್ಲ ಬೇಕು. ಅದು ಡಿಟೆಕ್ಟಿವ್ ಆಗಬೇಕು. ನಮ್ಮ ಸಿನಿಮಾದಲ್ಲಿ ಯಾವುದೇ ಅವ್ರು ಓದಿರಲ್ಲ, ಅದೇ ಕಥೆನ ಪ್ರಮುಖವಾದ ಒಂದು ಲೈನ್. ಇದು ಹುಟ್ಟಿರೋ ಕಾರಣ ಏನಪ್ಪ ಅಂತಂದರೆ, ಫಸ್ಟು ನಾವು ಕೊರಗಾಜ್ ಅಂತ ಒಂದು ದೇವರಿಗೆ ನಾವು ಮತ್ತು ಇವ್ರು ಹೋದಾಗ ಅವತ್ತು ಬಂದು ಆ ತೀಕ್ಷ್ಣ ಒಂದು ಕ್ಯಾರೆಕ್ಟ್ರು ನಾನು ಹೇಳಿದೆ. ಒಂದು ಡಿಟೆಕ್ಟಿವ್ ಬಗ್ಗೆ ಮಾತಾಡಬೇಕಾದ್ರೆ ಮೇಡಮ್ ಹೇಳಿದೆ, ಸರ್ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್, ಈ ಥರ ಅವಳು ಓದಿರಲ್ಲ, ಅನ್ಎಜುಕೇಟೆಡ್ ಇರ್ತಂದಾಗ ಅವತ್ತೇ ಹೇಳಿದ್ರು ಅವರು. ಮನೆಗೆ ಹೋಗಿ ಉಪ್ಪಿ ಸರ್ ಜೊತೆ ಡಿಸ್ಕಷನ್ ಮಾಡಿ ಟೈಟ್ಲು ಬೇರೆ ಕಾರಣ ಇಲ್ಲ ತೀಕ್ಷ್ಣ ಇಕ್ಕಿ ಅಂತ. ಈ ಟೈಟ್ಲ್ಗೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಉಪ್ಪಿ ಸರ್. ಯಾಕಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಡಿಟೆಕ್ಟಿವ್ ತೀಕ್ಷ್ಣ ಅನ್ನೋ ಟೈಟ್ಲನ್ನ ಇಕ್ಕು ಚೆನ್ನಾಗಿದೆ ಅಂತ. ಆಕ್ಚುಲಿ ಇದು ಪೇಪರಲ್ಲಿ ಹೇಳ್ಬೇಕಾದ್ರೆ ಅವತ್ತು ಟೈಟ್ಲೇ ಇರಲಿಲ್ಲ. ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಅವತ್ತು ಎಲ್ಲ ಕಡೆ ಪೇಪರ್ ಆರ್ಟಿಕಲ್ ಮಾಡಿದ್ರಿ. ಯಾಕಂದ್ರೆ ಇಷ್ಟು ಪೇಪರ್ಗೆ ನೀವೇ ಕಾರಣ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ಇತ್ತು, ಈ ಟೈಟ್ಲು ಕಾರಣ ಉಪೇಂದ್ರ ಸರ್. ನಾನು ಅದನ್ನು ಹೇಳಿಲ್ಲ ಪ್ರಾಮಾಣಿಕವಾಗಿ ಸರ್. 4 ವರ್ಷ ಆಯ್ತು ಸರ್ ವರಮಹಾಲಕ್ಷ್ಮಿ ಹೋದಾಗ ಆ ಕ್ಯಾರೆಕ್ಟರ್ ಹೇಳಿದೆ, ಉಪ್ಪಿ ಸರ್ ಇದನ್ನು ಹೇಳಿದ್ರು. ಹಾಗಾಗಿ ಉಪ್ಪಿ ಸರ್ಗೆ ಧನ್ಯವಾದಗಳು. ಯಾಕೆಂದರೆ ನಾನು ಏನೇ ಸಿನಿಮಾ ಮಾಡಿದ್ರು ಸರ್ ಇಷ್ಟ ಪ್ರಾಮಾಣಿಕವಾಗಿ ಹೇಳ್ತೀನಿ. ನೀವು ಯಾರೇ ಸಿನಿಮಾ ಕೂಡ ನೋಡಿದ್ರು ಲಾಸ್ಟ್ವರೆಗೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವ್ರು ಹೇಳೋದು ಸೀದಾ ಏನಕ್ಕೆ ರೀಸನ್ ಏನಪ್ಪ ಅಂತಂದರೆ ಸರ್, ಈಗ ಕೆಲವೊಂದು ಕಥೆನ ಲವ್ ಸ್ಟೋರಿಯಾಗಿ ಹೇಳ್ಬೋದು. ಡಿಟೆಕ್ಟಿವ್ ಸಿನಿಮಾ ಏನಂತಂದರೆ ಇಲ್ಲಿ ಪ್ರತಿ ಸೆಟ್ ಹಾಕಬೇಕು, ಪ್ರತಿ ಕ್ಯಾರೆಕ್ಟರ್ ಬೇಕು. ಯಾಕಂದರೆ 3 ಜನರೇಷನ್ ಕ್ಯಾರೆಕ್ಟರ್ ಬರುತ್ತೆ. ಹೆಂಗ್ ಹುಡುಗಿ ಕ್ಯಾರೆಕ್ಟರ್ ಹೆಂಗಿರ್ತದೆ, ಆ ಚಿಕ್ಕ ಹುಡುಗಿ ಪ್ರತಿಯೊಂದು ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ನಂಜಪ್ಪಣ್ಣ ತುಂಬ ಅದ್ಭುತ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಇಷ್ಟು ಜನದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಆಗಸ್ಟ್ 7ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟೇ ವಿಷಯ, ನಾವು ಎಷ್ಟು ಥಿಯೇಟರ್ ಮಾಡೋಕ್ಕಿಂತ ನಿಮಗೆ ಗೊತ್ತು, 3 ಥಿಯೇಟ್ರು 300 ಥಿಯೇಟ್ರ್ ಆಗ್ಬೋದು, ಇಲ್ಲ 3 ಥಿಯೇಟ್ರ್ ಮಾಡಿ 3 ಥಿಯೇಟ್ರ್ ಬರ್ಬೋದು. ಆ ಥರದ್ದು ಬೇಡ, ಕಡಿಮೆ ಥಿಯೇಟ್ರ್ ಮಾಡೋದು ಕೂಡ ಒಂದು ಪ್ರೊಡ್ಯೂಸರ್ ಹೇಳ್ತಾರೆ ಥಿಯೇಟ್ರ್ ಬಗ್ಗೆ. ಇಷ್ಟೇ ಹೇಳ್ತಾರೆ ಸರ್, ನಾವು ಬಳ್ಳಿ ರೈತನ ಮಗ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಬಿಟ್ಟರೆ ಯಾವುದು ಗೊತ್ತಿಲ್ಲ. ನೀವು ಸಪೋರ್ಟ್ ಮಾಡಿ, ಕೈ ಮುಗಿದು ಕೇಳ್ಕೊತೀನಿ ಸರ್. ಸರ್ ಹೌದು ಸರ್, ಖಂಡಿತ ಐತೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಅಮೃತ. ಸೊ ಫಸ್ಟ್ ಆಫ್ ಆಲ್ ನನ್ನ ಮ್ಯಾಮಿಗೆ ಈಗಿನ ಅದೇ ಮಾತಾಡ್ತಾ ಇದ್ದೆ. ಆಲ್ಮೋಸ್ಟ್ 1 ವರ್ಷದ ಹಿಂದೆ ನಾನು ಈ ಮೂವಿನ ನೋಡಿದ್ದೀನಿ ಅಟ್ ದ ಟೈಮ್ ಆಫ್ ಪೋಸ್ಟ್ ಪ್ರೊಡಕ್ಷನ್. ಪುರುಷೋತ್ತಮ್ ಫಸ್ಟ್ ಆಫ್ ಆಲ್ ನನ್ನ ಬೆಸ್ಟ್ ಫ್ರೆಂಡ್. ಸೊ ಇಲ್ಲಿ ಇವತ್ತೊಂದು 2 ಸ್ಪೆಷಲ್ ಥಿಂಗ್ಸ್ ಆಗ್ತಾ ಇದೆ. ಮೊದಲನೇದು ಏನು ಅಂದರೆ ಪುರುಷೋತ್ತಮ್ದು ಫಸ್ಟ್ ಪ್ರೊಡಕ್ಷನ್ ಮೂವಿ ಡಿಟೆಕ್ಟಿವ್ ತೀಕ್ಷ್ಣ, ಹಾಗೂ ನಮ್ಮೆಲ್ಲರ ನೆಚ್ಚಿನ ತಾರೆ ಪ್ರಿಯಾಂಕಾ ಮೇಡಮ್ ಅವರ 50ನೇ ಮೂವಿ ಸಿನಿಮಾ. ಸೊ ಇದು ಒಂದು ಇಂಥ ಮೂಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ಒಂದು ತುಂಬ ಖುಷಿ ಕೊಡುವಂತಹ ಒಂದು ಸಂಗತಿ. ಹೇಳ್ತಾ ಇದ್ದೆ 1 ವರ್ಷದ ಹಿಂದೆ ನಾನು ಇದನ್ನು ನೋಡಿದ್ದೀನಿ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ಬಂದು ನೋಡಬೇಕು. ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಹೇಳ್ತಾ ಇಲ್ಲಿ ನಾನು ಇದು ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಇಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಪೂರ ಅವರ ಏನಿದೆ ಅದು ಜೀವ ಪೂರ ಕೊಟ್ಟು ಇದು ಮಾಡಿದ್ದಾರೆ ಆ್ಯಕ್ಟಿಂಗನ್ನು. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಪ್ಲೀಸ್ ಕಮ್, ಬಂದು ಎಲ್ಲರೂ ಕೂಡ ಇದನ್ನು ಹಾರೈಸಿ. ಇದನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನವನೀತ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಇವಾಗ ಒಂದು ಟ್ರೈಲರ್ ನೋಡಿದ್ವಿ, ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಪ್ರಿಯಾಂಕಾ ಮೇಡಮ್ ಅವರ ಒಂದು ಬ್ಯೂಟಿಯಲ್ಲಿ ತುಂಬ ಚೆನ್ನಾಗಿತ್ತು. ಓಕೆನಾ, ನಾವು ಇವತ್ತು ಕರ್ನಾಟಕದಲ್ಲಿದ್ದು ಸುಮಾರು ಭಾಷೆಯ ಒಂದು ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಮೇಡಮ್ ಅವರು ಒಂದು 5 ಭಾಷೆಯ ಸಿನಿಮಾನ ಮಾಡ್ತಾ ಇರ್ತಾರೆ. ಓಕೆನಾ, ಅದರಲ್ಲೂ ನಮ್ಮ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಕನ್ನಡದಲ್ಲಿ ಸುಮಾರು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ನಾವು ಪ್ರೋತ್ಸಾಹ ಮಾಡೋಣ, ಕನ್ನಡನ ಬೆಳೆಸೋಣ, ಉಳಿಸೋಣ. ಇವತ್ತು ಏನು ಈ ಡಿಟೆಕ್ಟಿವ್ ತೀಕ್ಷ್ಣ ನಮ್ಮ ಡೈರೆಕ್ಟರ್ ಆದಂಥ ನಮ್ಮ ತ್ರಿವಿಕ್ರಮ್ ಗುರು ಸರ್ ಏನು ಇವತ್ತು ಎಫರ್ಟ್ ಹಾಕಿ ಮಾಡಿದ್ದಾರೆ, ಇದನ್ನು ಒಂದು ಒಳ್ಳೆಯ ಸಕ್ಸಸ್ಫುಲ್ ಆಗಿ ಒಂದು ತೆರೆಯ ಮೇಲೆ ನೋಡೋದಕ್ಕೆ ಎಲ್ಲರೂ ರೆಡಿ ಆಗೋಣ. ಇವತ್ತು ಟ್ರೈಲರ್ ಏನು ನೋಡಿದ್ದೀವಿ, ಜಸ್ಟ್ ಟ್ರೈಲರ್, ಎಂಟೈರ್ ಮೂವಿ ನೋಡಿದಾಗ ನಮಗೆ ಯಾವ ಥರ ಇರ್ಬೋದು ಅದನ್ನು ಟ್ರೈಲರಲ್ಲೇ ನೋಡಿದ್ದೀವಿ. 100% ಇದು ಒಂದು ಒಳ್ಳೆ ಸಕ್ಸಸ್ ಆಗಿ ನಮ್ಮ ದೊಡ್ಡ ಸ್ಕ್ರೀನಲ್ಲಿ
ನಾವು ನೋಡೋದಂತೂ ಖಂಡಿತ. ಯಾಕೆಂದರೆ ಇವತ್ತು ಸಿನಿಮಾ ಒಂದು ಎಫರ್ಟ್, ಅಂದರೆ ಅವರು ಹಾಕಿರುವಂಥ ಎಫರ್ಟ್ ಪ್ರತಿಯೊಬ್ಬರು ಅದರಲ್ಲಿ ಹಾಕಿರುವಂಥ ಎಫರ್ಟ್ಗೆ ಅದಕ್ಕೆ ತಕ್ಕನಂಗೆ ರಿಸಲ್ಟ್ ಕೊಡೋದು ನಮ್ಮ ಒಂದು ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ನಾವು ಏನು ಈ ಮೂವಿನ ಒಳ್ಳೆಯದಾಗಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಪ್ರತಿಯೊಬ್ಬರು ಇಲ್ಲಿ ಏನು ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಅದೇ ರೀತಿ ಮೂವಿ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ರಮೇಶ್ ರೆಡ್ಡಿ ಸರ್. ಸರ್ ಶಿವಕುಮಾರ್ ಸರ್, ತಾವೇನು ಹೇಳ್ತೀರಿ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಟ್ರೈಲರ್ ನೋಡಿದೆ, ವಿಕ್ರಮ್ ರಘು ಚೊಚ್ಚಲ ಚಿತ್ರ ಅಂತ ನಿರ್ದೇಶನ ಮಾಡಿರೋ ಟ್ರೈಲರ್ ನೋಡಿದೆ. ತುಂಬ ನಾನು ಒಂಥರ ವಂಡರ್ ಅನ್ನಿಸ್ಬಿಡ್ತು. ಅದು ಮೇಡಮ್ ಅವ್ರದ್ದು ಆ್ಯಕ್ಷನ್ ಎಲ್ಲ ನೋಡ್ಬಿಟ್ಟು, ನಾನು ಆ್ಯಕ್ಚುಲಿ ಆ್ಯಕ್ಷನಲ್ಲೇ ನೋಡಿಲ್ಲ, ಅವ್ರು ನಾವು ಯಾವತ್ತೂ ನೋಡಿಲ್ಲ. ಆ ಆ್ಯಕ್ಷನ್ ನೋಡ್ಬಿಟ್ಟು ತುಂಬ ಇದನ್ನು ಆಮೇಲೆ ಅವ್ರು ಕೇಳಿದೆ, ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ, ಕ್ಯಾಮ್ರಾ ವರ್ಕ್ ಆಗಲಿ ಕತೆ ಆಗಲಿ ಏನು ಅಂತ ಕೇಳಿದಾಗ ಅವರು ಎಡಿಟಿಂಗ್ ಟೇಬಲ್ ಕರ್ಕೊಂಡೋದ್ರು ನನ್ನ. ಒಂದು 2 days ಹೋಗಿದ್ದೆ ಅಲ್ಲಿ. ನೋಡಿದಾಗಂತೂ ಒಂದೊಂದು ಫ್ರೇಮು ತುಂಬ ಅದ್ಭುತ. ಅದು ಮೇಡಮ್ ಅವ್ರದ್ದು ಕತೆ ಇರ್ಬೋದು. ಮೇನ್ಲಿ ನಾನೊಬ್ಬ ಪತ್ರಕರ್ತನಾಗಿ ತುಂಬ ಪತ್ರಿಕೆಗಳಿಗೆ ನಾನೊಬ್ಬ ಕತೆಗಾರ, ಕತೆಗಳನ್ನ ಬರೆದಿದ್ದೀನಿ, ತುಂಬ ಪತ್ರಿಕೆಗಳು ಪ್ರಕಟ ಆಗಿದೆ. ಆ ಕತೆ ಇದೆಯಲ್ಲ, ಆ ಕತೆನ ಚಿತ್ರಕತೆಗೆ ಒಗ್ಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ತುಂಬ ಡಿಫ್ರೆಂಟ್ ಇದೆ, ತುಂಬ ವಂಡರ್ ಅನ್ನಿಸ್ತು ನನಗೆ. ಆ ಕತೆ ಏನಂದ್ರೆ, ಒಂದು ಪ್ರೇಕ್ಷಕರನ್ನ ಸೀಟಿನ ತುದಿಗೆ ಕರ್ಕೊಂಡು ಕೂಡಿಸ್ತಕ್ಕಂಥ ಒಂದು ಕತೆ. ಆ ಕತೆನ ಚಿತ್ರಕತೆ ಮಾಡಿರೋ ಶೈಲಿ, ಯಾವುದೇ ಕತೆ ಅದ್ರಲ್ಲಿ ಚಿತ್ರಕತೆ ಆಗುವಾಗ ಅದು ತುಂಬಾ ಒಂದ್ ರೀತಿ ಜಾಳ್ ಆಗ್ಬಿಡುತ್ತೆ. ಕತೆ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಚಿತ್ರಕತೆಗೆ ಹೋಗೋಷ್ಟೊತ್ತಿಗೆ ಅದು ತುಂಬಾ ಒಂದ್ ರೀತಿ ಏನ್ ಹೇಳ್ಬೋದ್ರೆ ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕತೆನ ಚಿತ್ರಕತೆಗೆ ಒಗ್ಗಿಸ್ಕೊಂಡು ಅದನ್ನ ತಗೊಂಡೋಗಿರೋ ರೀತಿ ತುಂಬಾ ನನಗೆ ಇಷ್ಟ ಆಯ್ತು. ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡಿದ್ರೆ ಒಂದೊಂದು ಫ್ರೇಮ್ ತುಂಬಾ ವಂಡರ್ ಹಂಗನಿಸ್ತು. ಆಮೇಲೆ ಮೇನ್ಲಿ ಯಾರು ಛಾಯಾಗ್ರಹಣ ಮಾಡಿರೋರು, ಕ್ಯಾಮ್ರಾಮನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಿರ್ದೇಶಕರು ಕತೆ ಇರ್ಬೋದು, ಚಿತ್ರಕತೆ ಇರ್ಬೋದು, ಅದನ್ನ ಹೇಳ್ಕೊಂಡೋಗಿರೋ ರೀತಿ ಇದೆಯಲ್ಲ, ಅದನ್ನು ತುಂಬಾ ವಿಶೇಷ ಅನ್ನಿಸ್ತು ನನಗೆ. ಮೇಡಮ್ ಅವ್ರದ್ದು 50ನೇ ಚಿತ್ರ ಅಂತ ಇದು. ತುಂಬಾ ಈ ಚಿತ್ರಕ್ಕೆ ಸಕ್ಸಸ್ ಸಿಗ್ಲಿ, ಎಲ್ಲ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು ನಿರ್ಕಲ್ ಶಿವಕುಮಾರ್ ಸರ್. ರಮೇಶ್ ರೆಡ್ಡಿ ಸರ್, ಥ್ಯಾಂಕ್ ಯು ಸರ್. ಬಂದಿರುವಂಥ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ, ಪ್ರಿಯಾಂಕಾ ಮೇಡಮ್ಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಡಿಲೇ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಕೆಲವು ಕಾರಣದಿಂದ, ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದಲ್ಲಾಗಿರೋ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ. ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು ನಿರ್ಮಾಪಕರೇ. ಆಲ್ ದಿ ವೆರಿ ಬೆಸ್ಟ್. ಮೊದಲ ನಿರ್ಮಾಣ ಹೆಸರು ತಂದ್ಕೊಡ್ಲಿ ಅಂತ ಆಶಿಸ್ತಾ, ನಾನು ಕಲಿತೀನಿ. ತಮ್ಮ ಪಾತ್ರ ಬಗ್ಗೆ ಹೇಳಂಗಿಲ್ಲ ಅನ್ಸುತ್ತೆ, ಸಿನಿಮಾ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ತುಂಬ ಖುಷಿಯಾಗಿದೆ, ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ಮದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ಮದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಒಬ್ಬೊಬ್ಬರು ಹೆಸರು ಹೇಳಿದರೆ ನಾನು ತುಂಬ ಟೈಮ್ ತೊಗೊಳ್ತೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಅವರು ಫೋನಲ್ಲಿ ನಾವು ಹಿಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾ ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತಕ್ಕೆ ಮಾಡ್ತಾ ಇದ್ವಿ. ಅವ್ರು ಹಂಗಲ್ಲ, ಫೋನ್ ಮಾಡಿ ರೋಬೋ ಎಲ್ಲಿದ್ದೀರಾ, ಹೌದು ಹಿಂಗೆ ಹಂಗೆ ಟಕ್ಕನ್ನು ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಂಗಿಲ್ಲ, ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೈಂಡ್ಗೆ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ, ತುಂಬ ಶಾರ್ಟ್ಕಟ್ಟಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರೂ ನಿಮಗೆ ಕತೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತು ನಮ್ಮದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ನಾನು ನೋಡಿದ್ದೀನಿ. ಇನ್ನೊಂದು ಮೂವಿಯಲ್ಲಿ ಇಬ್ಬರೂ ಒಂದು ಫೈಟ್ ಮಾಡಿದ್ವಿ. ನಾವು ಹುಡುಗರು ಫೈಟ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತೀವಿ, ಹಿಂಗೆ ಮಾಡ್ಬೋದಾ ಹಿಂಗನ್ನ ಹರ್ಟ್ ಆಗುತ್ತಾ ಅಂತ. ಅವ್ರು ಹಂಗೆಲ್ಲ ಬಂದು ಇದು ಮಾಡ್ಬೋದಾ ಮಾಡೋಣ, ಮಾಡೋಣ ಆ ಥರ ಡೆಡಿಕೇಶನ್ ಮಾಡ್ತಾರೆ.
ಮತ್ತೆ ಅವ್ರು ನಾವು ಹೊಡಿಬೇಕಂದ್ರೆ ಅವ್ರು ನನ್ಗೆ ಕೇಳ್ತಾರೆ, ಸರ್ ಹಿಂಗೆ ಓಕೆನಾ ಇದು ಅಂತ. ಬೇರೆಯವ್ರಿಗೆ ಅವ್ರು ಕೇರ್ ತಗೊಂತಾರೆ, ಅವ್ರ ಮೇಲೆ ಅವ್ರು ಅದು ಯೋಚನೆ ಮಾಡಲ್ಲ, ಮಾಡ್ತೀನಿ ಅಂತ. ಸೊ ಅಂತ ಅವ್ರ ಡೆಡಿಕೇಶನು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ಶೇರಿಂಗ್ ಒನ್ ಆಫ್ ಕ್ಯಾರೆಕ್ಟರ್ ಇನ್ ಯುವರ್ ಮೂವಿ. ಸೊ ಇದು 50th ಮೂವಿ. 100% ಇದು ಒಂದು ಗೋಲ್ಡನ್ ಮೂವಿನ ಇರುತ್ತೆ ಮೇಡಮ್ಗೆ. ನಮ್ದು ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ, ಯಾಕಂದ್ರೆ ಹೀರೋಯಿನ್ ಓರಿಯೆಂಟೆಡ್ ತುಂಬ ಕಮ್ಮಿ ಮೂವಿ ಬರ್ತಾ ಇದೆ. ಬಟ್ ಬರೋ ಮೂವಿ ಎಲ್ಲ ಇವಾಗ ಇನ್ನೂ ಜಾಸ್ತಿ ಬರಬೇಕು. ಯಾಕಂದ್ರೆ ತುಂಬ ಹೀರೋಯಿನ್ಸ್ಗಳು ಬರೀ ಸಾಂಗ್ಸ್ಗಳಿಗೆ ಮತ್ತೆ ರೊಮ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೀರೋಯಿನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋ ತ್ರಿವಿಕ್ರಮ್ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಮ್ಮ ಥರ ಟ್ಯಾಲೆಂಟ್ ಅವ್ರಿಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ಹೆಂಗ ಅಂದರೆ, ಯಾರು ಯೋಚನೆ ಮಾಡಿದ್ರು ನಮ್ದು ನಾರ್ಮಲಾಗಿ ಯೋಚನೆ ಮಾಡಲ್ಲ. ಆ ಥರನೇ ಅವ್ರಿಗೂ ರೋಬೋ ಬಂದ್ರೆ ಅವ್ರು ಹಿಂಗೆ ಮಾಡೋಣ ಅಂತ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಸೊ ಈ ಮೂವಿ ನಾನು ಆ್ಯಕ್ಟ್ ಮಾಡೋ ಒಂದು 2-3 ಡೇಸ್ ನಾನು ಶೂಟಿಂಗಲ್ಲಿ ನಾನು ಊಟನೇ ಮಾಡಲ್ಲ, ಮನೇಲೇ ಊಟ ಮಾಡಲ್ಲ, ಶೂಟಿಂಗ್ ಸ್ಪಾಟ್ಲಿ ಊಟ ಮಾಡಲ್ಲ. ಏನಕ್ಕಂದರೆ ನನಗೊಂದು ಈ ಮೂವಿಲಿ ನೀವು ನೋಡಿರ್ಬೋದು, ಒಂದು ಗೋಲ್ಡ್ ಟೀತ್ ಹಾಕಿದ್ದಾರೆ. ಅದು ಒರಿಜಿನಲ್ ಆಗಿ ಆಗಬೇಕು, ಅದು ಫಿಟ್ಟಿಂಗ್ ಸಿಗಲ್ಲ, ಅದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಡೆಂಟಲ್ಗೆ ಹೋಗಿ ಹಂಗೆ ಫಿಕ್ಸ್ ಮಾಡಿಬಿಟ್ರು. ನಾನು ಬಾಯಿ ಕ್ಲೋಸೇ ಮಾಡೋಕ್ಕಾಗಲ್ಲ, ಸೊ ಏನು ತಿನ್ನೋಕ್ಕಾಗಲ್ಲ. ಸೊ ತುಂಬ ಕಷ್ಟ ಆಯಿತು. 3 ಡೇಸಿಂದ ಬರೀ ನೀರು ಕೊಟ್ಟು ಜ್ಯೂಸ್ ಕೊಟ್ಟೆ ನಾನು ಈ ಮೂವಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಸೊ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ನಮ್ಮ ಕ್ಯಾರೆಕ್ಟರ್ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಸೊ ಇನ್ನೂ ಈ ಮೂವಿ ಥಿಯೇಟ್ರಿಗೆ ಬಂದು ಎಲ್ಲರೂ ನಿಮ್ಮ ಸಪೋರ್ಟ್ ಮಾಡಿ ಈ ಕನ್ನಡ ಚಿತ್ರದ ಹಿಟ್ ಮೂವಿ ಲಿಸ್ಟಲ್ಲಿ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಸೊ ನೀವು ನಿಮ್ಮ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಂಡರ್ಫುಲ್ ಅಪ್ರೋಚ್. ಹಾ, ಗೋಲ್ಡ್ ಅಲ್ಲು, ಗೋಲ್ಡ್ ಕಲರ್ ಅಲ್ಲು, ಗೋಲ್ಡ್ ಅಲ್ಲ. ಅದು ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡಿದ್ವಿ. ಅದು ಈ ಹಲ್ಲು ತೆಗಿಬೇಕಂತ ಹೇಳಿದ್ರು ಡಾಕ್ಟ್ರು. ಯಾಕಂದ್ರೆ ಅದು ಬರಲ್ಲ, ಫುಲ್ಲು ಅವರು ಅರ್ಜೆಂಟ್ ಮಾಡಿದ್ದಕ್ಕೆ ಅದು ಹಂಗೆ ಸ್ಟಿಕ್ ಆಗ್ಬಿಟ್ಟಿದೆ, ಬರಲ್ಲ. ಆಮೇಲೆ ಸುತ್ತಿ ಹುಳಿ ಎಲ್ಲ ಹಾಕೊಂಡು ಏನೋ ಮಾಡಿ ಒಂದು ತಿಂಗಳ ಪೇಯ್ನ್ ಇತ್ತು. ಬಟ್ ಸ್ಟಿಲ್ ನಾನು ಸ್ಕ್ರೀನಲ್ಲಿ ನೋಡೋದಕ್ಕೆ ಆ ಪೇಯ್ನು ಏನೋ ಅಷ್ಟು ದೊಡ್ಡ ವಿಷಯ ಅಲ್ಲ. ಇಲ್ಲ, ರೋಬೋ ಟೆಕ್ನಿಕ್ ಅಲ್ಲ, ಇದು ಆ ಪಾತ್ರದಕ್ಕೆ ಏನು ಬೇಕೋ ಅದನ್ನು ತಗೊಂಡಿದ್ದಾರೆ. ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಒಂಥರ ಡಿಫ್ರೆಂಟ್. ನಾವು ಹಿಂಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ನೀವು ಮೂವಿ ನೋಡಿದ್ರೆ ಆ ಸಸ್ಪೆನ್ಸ್ ನಿಮಗೆ ರಿವೀಲ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ. ಹೌದು, ಆ ಗೋಲ್ಡ್ ಕಲರ್ ಅಲ್ಲಿ ಇತ್ತಲ್ವ ಫುಲ್ಲು, ಸೆಕೆಂಡ್ ಅಲ್ಲಿ ಬಂದು ಹೋಗುತ್ತೆ. ಒಂದೊಂದು ಸೆಕೆಂಡ್ ಒಂದು 5-6 ಪ್ಲೇಸ್ ಅಲ್ಲಿ ಬಂತು. ಸೆಕೆಂಡ್ ಹೀರೋ ರೋಬೋ ಆಶೆ ಕೇಳಕ್ಕೇನೆ ನೋಡಿ ಸರ್, ಎಷ್ಟು ಕನ್ನಡನ ಕಲಿತು ಇಷ್ಟಪಟ್ಟು ಮಾತಾಡ್ತೀರ. ಕೂಡ ಮೈನ್ ಲೀಡ್ ಆಗಿ ಮಾಡ್ತಾರೆ. ಹೌದು. ಅದು ಸೊ ನಮ್ದು 2 ಮೂವಿ, ತಮಿಳಲ್ಲಿ ಒಂದು ಮೂವಿ ಹೀರೋ ಮಾಡಿದ್ದೀನಿ. ಸೊ ಈ ಇಯರ್ ನಮ್ಗೆ ಸ್ವಲ್ಪ ಒಳ್ಳೇದೇ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಫಾರ್ ಎವ್ರಿವನ್. ಥ್ಯಾಂಕ್ಸ್ ಗಾಡ್. ಥ್ಯಾಂಕ್ ಯು ರೋಬೋ ಅವರೇ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ, ಮತ್ತಷ್ಟು ಪಾತ್ರಗಳು ಸಿಗ್ಲಿ ಅಂತ ಆಶಿಸ್ತಾ ಶಶಿಧರ್ ಸರ್ ನ ಮಾತನಾಡ್ಸೋಣ. ಸರ್, ಗೆಟಪ್ ಲುಕ್ ಚೆಕ್ ಇನ್ನಸೆಂಟ್ ಪಾತ್ರ ಅಂತ ನಾನು ಅನ್ನೋದಿಲ್ಲ. ಇಲ್ಲಿ ಬಂದಿರುವಂಥ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಮತ್ತು ನನ್ನ ಹಿರಿಯ ಕಲಾವಿದರು ಪ್ರಿಯಾಂಕಾ ಮೇಡಮ್ ಹಾಗೆ ರಘು ಸರ್, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮುಖ್ಯವಾಗಿ ಈ ಪಾತ್ರ ಹೇಳಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರ್ ಈ ಕೂದಲು ಹೀಗೆ ಇರುತ್ತೋ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರ್ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ. ಒಂದು ಮೇನ್ ವಿಲನ್ನು, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಸರ್ ನಾನು ವಿಲನ್ನೇ ಮಾಡ್ತೀನಿ ಸರ್, ನಾನು ಸಪೋರ್ಟಿಂಗ್ ಮಾಡಲ್ಲ ಅಂದೆ. ಅಲ್ವಾ ಸರ್? ಆವಾಗ ಸರಿ ಆಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವ್ರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋರು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋಷನಿಗೆ ಒದಿರಿ ಅಂತೇಳಿ. ನಿಜವಾಗ್ಲೂ ಮೇಡಮ್ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಒದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ.
ಬಟ್ ಅಷ್ಟು ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಅವರನ್ನ ನಾವು ತುಂಬಾ ವರ್ಷದಿಂದ ನೋಡಿದ್ದೀವಿ, ಆದರೆ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಗ್ತಲ್ಲ, ರಿಯಲಿ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಶ್ರೀಧರ್ ಸರ್ ಅವ್ರ ಜೊತೆ ಆಲ್ರೆಡಿ ಇದು ಇನ್ನೊಂದು ಮೂವಿ ನಂದು, ಮೊದಲನೇ ಮೂವಿ ನನ್ನ ಮಾವನಾಗಿ ಮಾಡಿದ್ರು ಅಲ್ವಾ ಇದು ಸರ್. ಮತ್ತೆ ಇನ್ನು ಅರುಣಮ್ಮನ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅವ್ರು ನನಗೆ ತಾಯಿ ಥರ. ಸುಮಾರು ಸಿನಿಮಾಗಳು ಮಾಡಿದ್ದೀವಿ, ಸೀರಿಯಲ್ಲು ಮಾಡಿದ್ದೀವಿ. ಸೊ ಹಾಗಾಗಿ ಇನ್ನು ರೋಬೋ ಗಣೇಶ್ ನನಗೆ ಹಳೆಯ ಪರಿಚಯ, ಬಟ್ ರೋಬೋ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿ. ನೆನಪಿದ್ದೀನ ಲೂಟಿ ಲೂಟಿನಲ್ಲಿ ನಾನು ಮ್ಯಾನೇಜರ್ ಆಗಿ ಮಾಡಿದಾಗ ಇವರು ಒಂದು ಕಳ್ಳನ ಪಾತ್ರ, ಕ್ಯಾರೆಕ್ಟರ್. ಸೊ ಅಲ್ಲಿಂದ ನಮ್ಮ ಜರ್ನಿ ಒಟ್ಟಿಗೆ ಪ್ರಾರಂಭ ಆಗಿದೆ. ಇದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀನಿ ನಾನು ಆಸೆ ಪಡ್ತಾ ಇರೋದು ಒಂದು ಒಳ್ಳೆ ಬ್ರೇಕ್ ಬೇಕು ನನಗೆ ಅಂತ ಹೇಳಿ. ಅದು ಈ ಸಿನಿಮಾದಿಂದ ಸಿಗುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಇದಕ್ಕೋಸ್ಕರ ನಾನು 5 ವರ್ಷದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ಕೆಲವು ಕಾರಣಾಂತರಗಳಿಂದ ಮುಂದೆ ಬಂತು. ಪಾಪ ನಿರ್ಮಾಪಕರು ಇವತ್ತು ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟಲ್ ಇದ್ದಾರೆ ಅಂತೇಳಿ ಕೇಳ್ಪಟ್ಟೆ. ದೇವರಲ್ಲಿ ನಾನು ಅವರಿಗೆ ಪ್ರಾರ್ಥಿಸ್ತೀನಿ, ಆದಷ್ಟು ಬೇಗ ಅವರು ಗುಣಮುಖರಾಗಿ ವಾಪಸ್ ಬಂದು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಹಾಗೆ ನಮ್ಮ ಪುರುಷೋತ್ತಮ್ ಸರ್ನ ನೋಡಿ ಆಗ್ಲೇ ವರ್ಷಗಳೇ ಆಗೋಯ್ತು ಅಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಸಿನಿಮಾ ಮುಹೂರ್ತ ಮಾಡ್ಬೇಕಾದ್ರೆ, ಮತ್ತೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾ ಸ್ಟಾರ್ಟಿಂಗ್ ನಲ್ಲಿ. ಆಮೇಲೆ ಸರ್ ಕಾಣಿಸ್ಕೊಳ್ಳಿಲ್ಲ, ಇವತ್ತೇ ಕಾಣಿಸ್ಕೊಂಡು. ಬಟ್ ಖುಷಿ ಆಯ್ತು ಮತ್ತೆ ಅವರು ಅದನ್ನ ಟೇಕ್ ಆಫ್ ಮಾಡ್ತಾ ಇದ್ದಾರೆ ಅಂತೇಳಿ. ಮುಖ್ಯವಾಗಿ ನಾನು ನನ್ನ ಕನ್ನಡದ ಕಲಾಭಿಮಾನಿ ದೇವರುಗಳಲ್ಲೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ಬಂದು ನೋಡಿ, ನಮ್ಮಂತ ಕಲಾವಿದರುಗಳನ್ನ, ನಿರ್ದೇಶಕರುಗಳನ್ನ, ತಂತ್ರಜ್ಞರನ್ನ, ನಿರ್ಮಾಪಕರನ್ನ ದಯವಿಟ್ಟು ಉಳಿಸಿ ಬೆಳೆಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಶಶಿಧರ್ ಸರ್, ಧನ್ಯವಾದಗಳು. ಏನ್ ಹೇಳ್ತೀರಿ? ಇಲ್ಲಿ ಉಪಸ್ಥಿತರಾಗಿರುವ ಮಾಧ್ಯಮ ಮಿತ್ರರೇ, ಡಿಟೆಕ್ಟಿವ್ ತೀಕ್ಷ್ಣ ತಂಡದವರೇ, ಪ್ರಿಯಾಂಕಾ ಮೇಡಮ್ ರವರೇ, ನಿರ್ದೇಶಕರೇ, ಎಲ್ರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬಹುದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೇ ಹಾಡನ್ನು ಕೇಳಿ ಐ ವಾಸ್ ಯೋರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ, ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್. ಹೌದಾ? ಓಕೆ, ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಹಾಗೆ ನಾನು ಮಾತಾಡುವ ಶೈಲಿ ಮಂಗಳೂರು ಕನ್ನಡ, ಬಟ್ ಈ ಸಿನಿಮಾಕ್ಕಾಗಿ ಬೆಂಗಳೂರು ಕನ್ನಡ ಬೇಕಾಗಿತ್ತು. ಸೊ ಡೈರೆಕ್ಟರ್ ಸರ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ತಾಳ್ಮೆಯಿಂದ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಹಾಗೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೀವು ನೋಡಬೇಕು, ನಮ್ಮ ಟೀಮಿಗೆ ನಿಮ್ಮದು ಸಪೋರ್ಟ್ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದು ನಂದು 8th ಒನ್ ಸಿನಿಮಾ. ನಾನು ತುಳು ಮತ್ತು ಕೊಂಕಣಿ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಆ್ಯಂಡ್ ದಿಸ್ ಇಸ್ ಕನ್ನಡದಲ್ಲಿ ಇದು ನನ್ನ ಫಸ್ಟ್ ಸಿನಿಮಾ ಸರ್. ಒಂದು ಶೂಟಿಂಗ್ ಆಯ್ತಷ್ಟೇ ಕನ್ನಡದಲ್ಲಿ. ಇನ್ನೊಂದು ವೆನ್ಸಿಟಾ ಡಯಸ್, WENCITA, ವೆನ್ಸಿಟಾ.
ಎಸ್ ಥ್ಯಾಂಕ್ ಯು. ಸ್ಟೇಜ್ ಅಲ್ಲಿ ಡಿಫ್ರೆಂಟ್ ವರ್ಷನ್ ಆಫ್ ಕನ್ನಡ, ಒಂದು ಕೊಂಕಣಿ ಕನ್ನಡ ತರ, ಒಂದು ತಮಿಳ್ ಕನ್ನಡ ತರ ನೋಡಬಹುದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.